ಹಾಯ್ ನಮಸ್ತೆ, ವೆಲ್ಕಮ್ ಟು ಶಿಲ್ಪಾ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬಂದಿರೋದು ನನ್ನ ಫ್ರೆಂಡ್ ಮನೆಗೆ. ನೋಡಿ ಅಲ್ಲೇ ಫೋಟೋಗೆಲ್ಲ ಪೂಜೆ ಎಲ್ಲ ಆಗೋಗಿದೆ. ಸಾಕು ಫ್ರೆಂಡ್ ಅಲ್ಲಿ ಪೂಜೆ ಮಾಡಿದ್ದಾಳೆ. ಬನ್ನಿ 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 ಬನ್ನಿ. ವಾವ್, ಪೂಜೆ ಎಲ್ಲ ಆಗೋಗಿದೆ. ಗೊತ್ತಾ ಫ್ರೆಂಡು ಶಿಲ್ಪಾ ಇವಾಗ ಬಂದ. ಸ್ವಲ್ಪ ನನ್ನ ಫ್ರೆಂಡು ಎಷ್ಟು ಜನ ಮಾಡಿ ಎದ್ದಿರೋದು. ಮತ್ತೆ ನಾನು ಇವತ್ತಿನ ಒಬ್ಬರ ಹಸ್ಬೆಂಡು ಉಪವಾಸ ಇದ್ದಾರೆ, ಮಾಡಬೇಕು ಕುಕಿಂಗ್ ಮಾಡೋದಕ್ಕೆ ನೋಡೋಣ ಅಂತ ತೋರ್ಸೋಣ ಅಂತ ಕರ್ಕೊಂಡು ಇವತ್ತು ಕುಕಿಂಗ್ ಮಾಡೋಣ. ನಡಿ ಬನ್ನಿ. ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಹುಣಸೆಹಣ್ಣು, ಮಸಾಲೆಗೆ ಹುಳಿ ಸಾರಿ ಪುಡಿ, ಮನೇಲೆ ಮಾಡಿರೋ ಪುಡಿ ಇದು. ಸರಿ ಆಯ್ತಾ, ಮನೇಲೆ ಮಾಡಿರೋದು ಪುಡಿ ಇದು ಫಸ್ಟು. ಆಮೇಲೆ ಆಲೂಗಡ್ಡೆ, ಬದನೆಕಾಯಿ ತೊಳೆದಿಟ್ಕೊಂಡಿದ್ದೆ. ನೀರು ಹಾಕಿ ಇಕ್ಬೇಕು ಅದನ್ನ. ಬದನೆಕಾಯಿ ಬ್ಲ್ಯಾಕ್ ಆಗುತ್ತೆ ಅಂತ. ಆಮೇಲೆ ತೊಗರಿ ಕಾಳು ಸಾಂಬಾರು ಮಾಡ್ತಾ ಇದ್ದೀನಿ. ಸರಿ, ರುಬ್ರೋಣ ಇವಾಗ. ಈಗ ಮಸಾಲೆ ಹಚ್ತಾ ಇದ್ದೀನಿ. ಇವಾಗ ಮಸಾಲೆ ರೆಡಿಯಾಗಿದೆ. ಈಗ ಇವಾಗ 3 ಸ್ಪೂನ್ ಎಣ್ಣೆ. 3 ಸ್ಪೂನ್ ಎಣ್ಣೆ, ಆಮೇಲೆ 1/2 ಸ್ಪೂನ್ ಸಾಸಿವೆ, ಜೀರಿಗೆ ಪುಟ್ಟಿ. ಆಮೇಲೆ ಇಲ್ಲ, ಬರೀ ಸಾಸಿವೆ ಮಾತ್ರ. ಅಯ್ಯೋ ನೋಡಿ ಫ್ರೆಂಡ್ಸ್, ಇವಳು ಆಲೆ ಭಯಪಟ್ರು ಜೀರಿಗೆನೂ ಹೋಗ್ತಾರ ಅಂತ ಕಾಮಿಡಿ ಆಗ್ಬಿಟ್ಟಿದೆ. ದೇವ್ರಿಗೆ ಪ್ರೀತಿ ಅಲ್ವಾ ಅಡುಗೆ ಮಾಡೋದು. ಉಪವಾಸ. ಇವಾಗ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೆಟೊ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಚೆನ್ನಾಗಿ ಬಾಡಿಸ್ಬೇಕು. ಆಮೇಲೆ ಇವಾಗ ಮಸಾಲೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಆಮೇಲೆ ತೊಗರಿ ಕಾಳು, ಆಮೇಲೆ ಗಡ್ಡೆ ಬದನೆಕಾಯಿ, ಇದ್ದಾನೆ ಸಾಕು. ಆಮೇಲೆ ಚೆನ್ನಾಗಿ ರೋಸ್ಟ್ ಮಾಡಬೇಕು, ಫ್ರೈ ಮಾಡಬೇಕು. ಚೆನ್ನಾಗಿ ರೋಸ್ಟ್ ಮಾಡಿ ನೀರು ಹಾಕಬೇಕು ಸ್ವಲ್ಪ. ಎಲ್ಲ ಆದಮೇಲೆ ಉಪ್ಪು ಹಾಕಬೇಕು. 1 ಸ್ಪೂನ್ ಉಪ್ಪು. ಆಮೇಲೆ ಇನ್ನೊಂದು ಸ್ವಲ್ಪ ಹಾಕಿ, ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತಿರುಗಿಸಿ ಫುಲ್ಲು ಮಿಶ್ರಣ ಆಗಬೇಕು. ಇದು ಫುಲ್ಲು ಆವಾಗ ಟೇಸ್ಟ್ ಚೆನ್ನಾಗಿ ಕ್ಲೋಸ್ ಮಾಡಬೇಕು. ಎರಡು ವಿಜಿಲ್ ಹಾಕಬೇಕು. 2 ವಿಜಿಲ್ ಹಾಕಿದ್ರೆ ತುಂಬ ಸೂಪರಾಗಿರುತ್ತೆ. ವಿಜಿಲ್ ಕೂಗಾದ್ಮೇಲೆ ವಿಜಿಲ್ ಹಾಕಿದ್ದೀನಿ. 2 ವಿಜಿಲ್ ಕೂಗಿದ್ಮೇಲೆ ಆಮೇಲೆ ಹೇಗಾಗಿದೆ ಅಂತ ಓಪನ್ ಮಾಡಿ ತೋರಿಸ್ತೀನಿ ಗೈಸ್. ಇವಾಗ ರೆಡಿಯಾಗಿದೆ. ಓಪನ್ ಮಾಡ್ತಾ ಇದ್ದೀನಿ. ಹೇಗೆ ಬಂದಿದೆ ಅಂತ ನೋಡೋಣ. ಚೆನ್ನಾಗಿದೆ. ಸ್ವಲ್ಪ ಹತ್ತಿರೋಗ್ಬಿಟ್ಟು ಫುಲ್ಲು ಚೆನ್ನಾಗಿರುತ್ತೆ. ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗೆಲ್ಲ ಸರ್ವ್ ಮಾಡ್ತೀನಿ. ಈ ಥರ ಮಾಡಬೇಕು ಫ್ರೆಂಡ್. ತುಂಬ ಚೆನ್ನಾಗಿರುತ್ತೆ. ಮುದ್ದೆಗಂತೂ ಸೂಪರಾಗಿರುತ್ತೆ. ನಮ್ಮ ಕೆಂಗೇರಿ ಕಡೆ ಸೈಡ್ ಈ ಥರನೇ ಮಾಡೋದು. ತುಂಬ ಸೂಪರಾಗಿರುತ್ತೆ. ನೀವು ಮಾಡ್ಕೊಂಡು ಒಂದ್ಸಲಿ ತಿನ್ನಿ ಫ್ರೆಂಡ್. ಬಾಯ್.